ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ಬನ್ನಿ, ಇವತ್ತಿನ ತಮ್ಮೆಲ್ಲಲ್ಲಿ ನೀವು ನೋಡಿರ್ಬೋದು ನಮ್ಮ ವಿಡಿಯೋ ಏನು ಅಂತ. ನಮ್ಮ ಮನೆ ಹೊಲದಲ್ಲಿರುವ ಮರಗಳಿಗೆ ಪೂಜೆ ಮಾಡ್ಕೊಂಬರೋದು. ದೇವ್ರ ಮರ ಇದು, ಬಸರಿ ಮರ ಅಂತ ಹೆಸರು ಹೇಳ್ತಾರೆ ಈ ಮರಕ್ಕೆ. ಆ ಮರ ನಮಗೆ ತುಂಬ ವರ್ಷಗಳಿಂದ ನಮ್ಮ ಹೊಲದಲ್ಲೇ ಐತೆ. ಅದು ನಮಗೆ ಗೊತ್ತೇ ಇರಲಿಲ್ಲ ಅದು ದೇವ್ರ ಮರ ಅಂತೇಳಿ ಅಲ್ಲಿಗೆ ಪೂಜೆ ಮಾಡಬೇಕು ಅಂತ. ನನಗೆ ಒಂದು 5-6 ವರ್ಷದ ಹಿಂದೆ ಕನಸಲ್ಲೆಲ್ಲ ಬಂದಿತ್ತು. ನಾವೊಂದು ಸತಿ ಹೋಗಿ ಸುಮ್ಮನೆ ಪೂಜೆ ಮಾಡಿ ಬಂದೋ, ಆದರೆ ಮತ್ತು ಕನ್ಸಲ್ಲಿ ಬರೋದು ನಿಂತೋಯ್ತು. ಸುಮ್ಮನೆ ಆಗ್ಬಿಟ್ಟು ನಾವು ಮರ್ತುಬಿಟ್ಟು. ಈಗ ಏನು ಶಾಸ್ತ್ರ ಕೇಳಕ್ಕೆ ಹೋದಾಗ ಶಾಸ್ತ್ರದಲ್ಲೂ ಬಂದಿದೆ, ಈ ಥರ ನೀವು ನಿರ್ಲಕ್ಷ್ಯ ಮಾಡಿದ್ದೀರಿ, ದೇವ್ರ ಪೂಜೆ ಮಾಡ್ತಾಯಿಲ್ಲ ನಿಮ್ಮ ಹೊಲದಲ್ಲಿ ಅಂತ ಶಾಸ್ತ್ರದಲ್ಲಿ ಬಂದಿರೋದ್ರಿಂದ ನಾವು ಹೋಗಿ ಪೂಜೆ ಮಾಡೋಕ್ಕೆ ಹೋಗ್ತಾಯಿದ್ದೀವಿ. ಅದಕ್ಕೆ ಮುಂಚೆ ನಾನು ವಿಡಿಯೋ ನೋಡ್ತಾ ಇರೋರೆಲ್ಲರೂ ಒಂದು ಸಬ್ಸ್ಕ್ರೈಬರ್ ಆಗಿ, ಒಂದು ಲೈಕ್ ಮಾಡಿ, ಒಂದು ಕಮೆಂಟ್ ಹಾಕಿ. ಆಲ್ ಅಂತ ಒಂದು ಬಟನ್ ಇರುತ್ತೆ, ಅದನ್ನು ಸೆಲೆಕ್ಟ್ ಮಾಡಿ ನಾನು ಮಾಡೋ ವಿಡಿಯೋಗಳೆಲ್ಲ ಫಸ್ಟ್ ಟೈಮ್ ಬಂದು ನಿಮಗೆ ತಲುಪುತ್ತೆ. ಬನ್ನಿ, ಇದು ನಮ್ಮ ಹೊಲ ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತೇಳಿ. ನಮ್ಮ ಹೊಲ ಹುಣಸೂರು ಹತ್ರ, ಪಾಲಹೊಸೂರು, ಅಲ್ಲಿ ನಾಗರಹೊಳೆಗೆ ಹೋಗೋ ರೋಡಲ್ಲಿದೆ. ಅಲ್ಲಿ 2 ಮರಗಳಿದ್ದಾವೆ ನಮ್ಮವು, ದೇವ್ರ ಮರ. ಅದಕ್ಕೆ ಬಸರಿ ಮರ ಅಂತ ಹೆಸ್ರು ಹೇಳ್ತಾರೆ. ಅದು ಬಸರಿ ಮರ ಅಂತ ಇರುತ್ತೆ, ಆಲದ ಮರ ಇರುತ್ತೆ, ಮತ್ತು ಗೊಬ್ಬಳಿ ಮರ ಅಂತ ಇರುತ್ತೆ. ಇನ್ನೊಂದು 2 ಥರ ಮರದ ಹೆಸ್ರು ಹೇಳಿದ್ರು, ಸಾರಿ ನಂಗೆ ಅದು ಜ್ಞಾಪಕ ಬರ್ತಾಯಿಲ್ಲ. ಆಮೇಲೆ ಹುತ್ತ ಇದೆ ಹೊಲದಲ್ಲಿ. ಯಾವ್ದಾದ್ರು ಹುತ್ತ ಇದ್ರೂ ನಿಮ್ಮದು ಅದನ್ನು ಯಾವುದೇ ಕಾರಣಕ್ಕೂ ತೆಗಿಯೋಕ್ಕೆ ಹೋಗ್ಬಿಡಿ. ಅದನ್ನು ಸಪ್ರೇಟಾಗಿ ಅದಷ್ಟಗಲ ಮಾತ್ರ ಬಿಟ್ಟು ಮತ್ತೆ ಇನ್ನೆಲ್ಲ ಮಾಡಿ ನೋಡಿ. ನಾನು ಹುತ್ತಕ್ಕೆ ಫಸ್ಟು ಪೂಜೆ ಮಾಡಿರೋದು ಹಾಕ್ತಾಯಿದ್ದೀನಿ. ನಾನು ಹೋಗಿ ಫಸ್ಟು ಮರ ಪೂಜೆ ಮಾಡ್ಕೊಬಂದೆ. ವೀಡಿಯೋ ಫಸ್ಟ್ ಇಲ್ಲಿ ಹುತ್ತದ ಕೂತಿದೆ. ಹುತ್ತಕ್ಕೆ ನಾನು ಇಷ್ಟಾಗಲ ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡಿದ್ದೀನಿ. ತುಂಬ ಇದೆಲ್ಲ ಬೆಳ್ಕೊಂಬಿಟ್ಟೈತೆ ಸುತ್ತ, ಅದನ್ನು ಕ್ಲೀನ್ ಮಾಡಿಲ್ಲ. ಸದ್ಯ ನಾವು ಇವಾಗ ಪೂಜೆಗೆ ಹೋಗ್ತೀವಿ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಅದರಿಂದ ನಾವು ಹಾಗೇ ಅರಿಶಿನ ಕುಂಕುಮ ಹೂವು ಬಾಳೆಹಣ್ಣು ಇಟ್ಟು ಪೂಜೆ ಮಾಡ್ದೋ. ಹೊಲದೊಳಗಡೆ ಎಲ್ಲ ದಾಟ್ಕೊಂಡು ಹೋಗೋ ಗಂಟ ಸಾಕು ಅನ್ನಿಸ್ತು. ನಾವು ಸಿಟಿಗಳು ಸೇರ್ಕೊಬಿಡ್ತೀವಿ, ಸಿಟಿಗಳ ಕಡೆ ಮತ್ತು ಹಳ್ಳಿಗಳ ಕಡೆ ತಿರುಗಿ ನೋಡೋದಿಲ್ಲ. ನಮ್ಮ ಮೈದವ್ರು ಮಾಡ್ಕೋತಾವ್ರೆ, ಹೊಲನ ಬಿಟ್ಟಿಲ್ಲ. ಆದ್ರೂ ನಮ್ಮದು ಅಂತ ಇದ್ಮೇಲೆ ನಾವು ಬಿಡಬಾರ್ದಲ್ವ ಯಾವುದೇ ಕಾರಣಕ್ಕೂ. ಹೋಗಿ ನಮ್ಮ ದೇವ್ರನ್ನಾರು ಹೋಗಲ್ಲಿ ನಾವು ಹೊಲ ಉಳೋದು ವ್ಯವಸಾಯ ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ, ಆದರೆ ನಮ್ಮ ದೇವ್ರನ್ನ ಮರಿಬಾರ್ದು. ಆ ದೇವ್ರಿಗಾದ್ರೂ ಒಂದು ಧೂಪ ದೀಪ ಹಾಕೋ, ವರ್ಷಕ್ಕೊಂದು ಸತಿನಾರು ಹೋಗಿ ದೇವ್ರಿಗೆ ಒಂದು ಧೂಪ ದೀಪ ಹಾಕಿ, ಒಂದೇ ನಮ್ಮ ಕೈಲಾಗಿದ್ದೇನು ನೈವೇದ್ಯ ಅದನ್ನು ಮಾಡಿ ಪೂಜೆ ಮಾಡ್ಕೊಂಬರೋದು ಪದ್ಧತಿ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಏನೇ ಕಷ್ಟಗಳಾಗಲಿ ಏನೇ ಇದ್ದು ನಿವಾರಣೆ ಆಗುತ್ತೆ. ಬನ್ನಿ, ನಾವು ಇವತ್ತು ಪೂಜೆ ಮಾಡಿದ್ದು ಹೇಗೆ, ನಮ್ಮ ಹೊಲ ಹೇಗಿದೆ ಎಲ್ಲನೂ ತೋರಿಸ್ತಾ ಹೋಗ್ತೀನಿ. ನೋಡಿ, ಇದಿಷ್ಟು ನಮ್ಮ ಹೊಲ. ನಾವು ಆದರೂ ಇಷ್ಟು ದೊಡ್ಡ ಹೊಲ ಇದ್ರೂ ಸಿಟಿಗಳ ಕಡೆ ಸೇರ್ಕೊಂಡು ಬಾಡಿಗೆ ಕಟ್ಕೊಂಡು ನಾವು ಪರದಾಡ್ಕೊಂಡು ಜೀವನ ನಡೆಸ್ತೀವಿ. ನೋಡಿ, ನಮ್ಮ ಹೊಲದ ಹತ್ರ ಇರೋ ಮರ ಈ ಥರ ಇದೆ. ಈ ಮರಕ್ಕೆ ಪೂಜೆ ಮಾಡೋಣ ಅಂತೇಳಿ ಅದು ಹೋಗ್ತಾ ಇರ್ತೀವಿ. ನಮಗೆ ಯಾವಾಗ ಬೇಕು ಅನ್ಸುತ್ತೆ ಅವಾಗ, ಜ್ಞಾಪನ ಬಂದಾಗೆಲ್ಲ. ಆದರೆ ಈ ಸತಿ ಅಂತೂ ಶಾಸ್ತ್ರದಲ್ಲಿ ಬಂದಾಗ ನಮಗೂ ಮೈರೋಮೆಲ್ಲ ಜುಮ್ಮಂತು. ನಾವು ಯಾಕಪ್ಪ ಗೊತ್ತಿದ್ದು ಕೈ ಬಿಟ್ಬಿಟ್ವಲ್ಲ ಪೂಜೆ ಮಾಡ್ದೇ ನಾವು ದೇವ್ರನ್ನ ಅಂತ. ಏನೋ ಒಳ್ಳೇದು ಮಾಡ್ತಿತ್ತೇನೋ, ಕನಸಲ್ಲಿ ಬಂದಾಗಲೇ ನಾವು ಕಂಟಿನ್ಯೂಟಿಯಾಗಿ ಮಾಡ್ಕೊಂಡು ಬಂದಿದ್ದಿದ್ರೆ ಒಳ್ಳೇದಾಯ್ತಿತ್ತೇನೋ. ನಾವಂತೂ ತುಂಬಾ ಕೇರ್ಲೆಸ್ ಮಾಡಿಬಿಟ್ಟಿದ್ದೀವಿ. ತುಂಬಾ ಕೇರ್ಲೆಸ್ ಮಾಡಿದ್ದೀವಿ ಅನ್ನಿ. ಆ ಒಂದು ಟೈಮಲ್ಲಿ ನಾವು ಇದನ್ನು ಕಂಟಿನ್ಯೂ ಬಂದಿದ್ದಿದ್ರೆ ಇಷ್ಟೊತ್ತಿಗೆ ಏನಾದ್ರು ಒಂದು ನೆಲೆ ಆಯ್ತಿತ್ತು ಅಂತ ನಾನು ಅನ್ಕೋತೀನಿ ನಮಗೆ. ಅದರಿಂದ ಯಾವುದಕ್ಕೂ ಇರಲಿ, ಶಾಸ್ತ್ರದಲ್ಲೂ ಬಂತಲ್ಲ ನೋಡೋಣ ಅಂದ್ಬಿಟ್ಟು ನಾವು ಹೋಗಿ ನೋಡಿ. ಕೈಲಾದಷ್ಟು ಅಲ್ಲಿ ಕ್ಲೀನೂ ಆಗಿಲ್ಲ, ಎಲ್ಲ ಅಲ್ಲಲ್ಲೇ ಹಾಕಿದ್ದಾರೆ ಮರದ ಬಡ್ಡಿಯಲ್ಲೆಲ್ಲ. ಆದಷ್ಟು ನಮ್ಗೆ ಎಷ್ಟಾಗಲ ಬೇಕು ಅಷ್ಟಾಗಲ ಕ್ಲೀನ್ ಮಾಡ್ಕೊಂಡು ಅರಿಶಿನ ಕುಂಕುಮ ಹೂವು ಹಣ್ಣು ಎಲ್ಲನೂ ಅರ್ಪಿಸಿ ಪೂಜೆ ಮಾಡಿ ಕರ್ಪೂರ ಎಲ್ಲ ಇಟ್ಟು ಪೂಜೆ ಮಾಡಿ ಬಂದಿದ್ದೀವಿ. ಬಂದಿದ್ದೀವಿ ಈ ಜಾಗ ಎಲ್ಲ ಕ್ಲೀನ್ ಮಾಡಿಸಿ ಒಂದು ಚಿಕ್ಕದಾಗಿ ಕಟ್ಟೆ ಹಾಕಿ ಪೂಜೆ ಮಾಡೋಣ ನಾವು ಇನ್ಮೇಲೆ ಕಂಟಿನ್ಯೂಸ್ ಆಗಿ ಅಂತ. ಹುತ್ತ ಅಂತೂ ತುಂಬ ದೊಡ್ಡದಾಗಿದೆ. ನಾನು ಹುತ್ತ ಅದಷ್ಟಾಗಲ ಕ್ಲೀನ್ ಮಾಡೋಕ್ಕಾಗಲ್ವಲ್ಲ ಅಂತ ಇಷ್ಟು ಪೂಜೆ ಮಾಡೋಕ್ಕೋಸ್ಕರ ಕ್ಲೀನ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ತುಂಬ ದೊಡ್ಡದಿದೆ ಹುತ್ತ ನಮ್ಮದು. ಮಳೆಗಾಲ ಅಲ್ವ ಇವಾಗ, ಅದಕ್ಕೆ ಎಲ್ಲ ಗಿಡಗಳೆಲ್ಲ ಬೆಳ್ಕೊಂಡೈತೆ. ಬಾಕಿ ಟೈಮಲ್ಲಂತೂ ಹುತ್ತ ಇಷ್ಟು ಎತ್ತರ ಹಿಂಗೆ ಗೋಪುರ ಥರ ಬಂದಿರುತ್ತೆ. ನೀವು ನೋಡಬೇಕು, 2 ಕಣ್ಣು ಸಾಲಲ್ಲ. ಈ ಕಾಲದಲ್ಲಂತೂ ಹುತ್ತಗಳಂತೂ ಕನ್ಸನ್ನು ಮಾತಾಗ್ಬಿಟ್ಟೈತೆ, ಹುತ್ತನೇ ಕಾಣಲ್ಲ ಎಲ್ಲೂ. ನಮ್ಮ ಹೊಲದಲ್ಲಿ ತುಂಬ ಚೆನ್ನಾಗಿದೆ. ಹೆವಿ ಗಾಳಿ ಇತ್ತು ಪೂಜೆ ಮಾಡಬೇಕಾದ್ರೆ, ತುಂಬ ಕಷ್ಟಪಟ್ಟು ಪೂಜೆ ಮಾಡಿದ್ವು. ಆದರೂ ತುಂಬ ಖುಷಿ ಆಯಿತು ನನಗೋಗಿ ಪೂಜೆ ಮಾಡ್ಬಿಟ್ಟು ಬಂದಿದ್ದಕ್ಕೆ.
ನೋಡಿ ಫ್ರೆಂಡ್ಸ್, ಈ ಥರ ನಾವು ಹೊಲದಲ್ಲಿ ಹೋಗಿ ಪೂಜೆ ಮಾಡ್ಕೊಂಡು ಬಂದಿದ್ದೀವಿ. ನೀವು ನಿಮ್ಮ ಮನೆಗಳಲ್ಲಿ ಯಾವ್ದಾದ್ರು ಹೊಲಗಳು ಮರ್ತಿದ್ರೆ, ಅಕಸ್ಮಾತ್ ಇಲ್ಲ ಮಾರಿಬಿಟ್ಟಿದ್ದೀವಿ, ನಮ್ಮ ಹತ್ರ ಹೊಲನೇ ಇಲ್ಲ ಅಂದರೂ ಪರವಾಗಿಲ್ಲ, ಅಲ್ಲಿರೋ ಎಲ್ಲರೂ ಅಕ್ಕಪಕ್ಕದಲ್ಲಿ ಒಂದು ನಿಮ್ಮ ಮರಗಳಿರ್ತಾವಲ್ಲ, ಆ ಮರಕ್ಕಾದರೂ ಹೋಗಿ ಸುಮ್ಮನೆ ಪೂಜೆ ಮಾಡ್ಬಿಟ್ಟು ಬನ್ನಿ. ಇಲ್ಲಾಂದರೆ ಅಲ್ಲಿ ಸೈಡಲ್ಲಿ ಎಲ್ಲರೂ ಒಂದು ಕಲ್ಲು ಇಟ್ಬಿಟ್ಟಾದರೂ ಪೂಜೆ ಮಾಡಿ ಬನ್ನಿ. ನೋಡೋಣ, ಒಳ್ಳೇದಾದರೂ ಆಗ್ಬೋದು, ನಮಗೆ ಕೈಗೂಡಿ ಬಂದರೂ ಬರ್ಬೋದೇನೋ, ಯಾರಿಗೆ ಗೊತ್ತು ಅಲ್ವಾ. ನಮ್ಮದು ಅಂತ ಆಗಬೇಕು ಅಂದರೆ ನಾವು ಒಂದು ಸ್ವಲ್ಪ ದೇವರು ದಿಂಡು ನೋಡಬೇಕಲ್ವ. ಅದರಿಂದ ನಾನು ಹೋಗಿ ಪೂಜೆ ಅಂತೂ ಮಾಡ್ಕೊಂಡು ಬಂದಿದ್ದೀನಿ. ಆ ದೇವ್ರ ಮೇಲೆ ಭಾರ ಹಾಕಿದ್ದೀನಿ. ನೋಡೋಣ ದೇವ್ರು ನಮ್ಮನ್ನ ಕೈ ಹಿಡಿಯುತ್ತಾ ಅಂತ. ನೀವು ಯಾರಾದರೂ ಈ ಥರ ಮರ್ತಿದ್ರೆ ಜ್ಞಾಪನಿಸ್ಕೊಳ್ಳಿ, ಹೋಗಿ ಮನೆಗಳಲ್ಲಿ ಹೋಗಿ ಪೂಜೆ ಮಾಡ್ಕೊಂಡು ಬನ್ನಿ. ಇದುವರೆಗೂ ಕೊನೆವರೆಗೂ ನನ್ನ ವಿಡಿಯೋ ನೋಡ್ತಾ ಇರೋರಿಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫ್ರೆಂಡ್ಸ್. ಹೀಗೆ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ.